ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ವಿಚಾರ ತೊಗೊಂಡು ನಾನು ಯಾಕೆ ಬಂದೀನಿ ಅಂದರೆ, ಇವತ್ತು ಯಾವುದೋ ಒಂದು ಗ್ರೂಪ್ನಾಗ ಇಲ್ಲಿ ಕೂತ್ತರ ಇದನ್ನು ಅದೇನೋ ತರಲ್ಲ ರೀ, ಯಾವ್ದು ಇದನ್ನು ಕೂತ್ತರ ನಿತ್ತರ ತಿರ್ತಾರೆ ಗೊತ್ತಿಲ್ಲ ರೀ. ಯಾವ ಗ್ರೂಪ್ನಾಗ ಚರ್ಚೆ ಮಾಡ್ತೀರಿ ಮಾಡಿರಿ, ಎಲ್ಲ ಬರೀ ಇದೇ ತಳಿದ ವಿಚಾರ, ಬೇರೆ ತಳಿ ಬದಲು ಚರ್ಚೆನೇ ಆಗಂಗಿಲ್ಲ. ಆ ಟೈಪ್ ಆಗಿಬಿಟ್ಟೈತಿ. ಅಷ್ಟು ಫಾಸ್ಟ್ ಬೆಳೆಯಾಕತೈತಿ ಅದು. ನಿಮ್ಗೆ ನಾ ಎಲ್ಲ ಹಂಗೆ ತೋರ್ಸೋದು ಹೋಗ್ತಾನೆ ರೀ. ಒಟ್ಟೆ ಹೇಳಿ ಕಟಾನ್ ಕಟಿ ಒಂದು ತಿಂಗಳು ಸಹಿತ ಆಗಿಲ್ಲ ರೀ. ಇನ್ನು ನೋಡಿರಿ ನಿಮ್ಗೆ ತೋರಿಸ್ತಾನೆ. ಬಗಲ್ ಹರಿಯೋದು ಈಗ ಚಾಲೂ ಆಗೈತಿ ರೀ. ಎಲ್ಲರೂ ಬಗಲ್ ಹರಿಕಿಸಿಂದ ಆಮೇಲೆ ಸೀಟ್ ಟ್ರೀಟ್ಮೆಂಟ್ ಮಾಡೋದು, ಬಡ್ಡಿ ಟ್ರೀಟ್ಮೆಂಟ್ ಮಾಡೋದು ಎಲ್ಲ ಹಿಂಗೆ ಮಾಡ್ತಿರ್ತಾರೆ ರೀ. ಕುಳಿ ಕಬ್ಬಿಗೆ ಇದನ್ನ ಏನೂ ಮಾಡೋಕ್ಕಾಗಿಲ್ಲ. ಅಷ್ಟು ಫಾಸ್ಟ್ಲಿ ಇದು ಹೊಂಟೈತಿರೋದು. ನೀವು ನೋಡ್ರಿ ಬರ್ರಿ, ಇದು ನಿಮ್ಗೆ ಒಂದೊಂದು ತೋರ್ಸೋದು ಹೋಗ್ತೀನಿ. ಇದು ನೋಡ್ರಿ, ಅದು ಕಟಾನ್ ಕಟಿ ಒಂದು ತಿಂಗಳಾಯ್ತು ರೀ. ಅದು ಒಂದು ತಿಂಗಳಾಯ್ತು. ಇದು ನೋಡ್ರಿ ತಳಗ್ರಿ, ಈಗ ಬಗಲ ಈಗ ನಿನ್ನೆ ಬಗಲ್ ಹರಿದಾರ ನೋಡ್ರಿ ಸೈಡ್ ರೀ. ಕಬ್ಬು ಕಟ್ಟಾಬತ್ತಂದ್ರಿ ಈ ಟೈಪ್. ಇದೇನು ತರಲ್ಲ, ಇದೇನು ಎಟ್ಟರೆ ಪಾಸ್ಟರ್ ಇರಬೇಕು ನೋಡಿರಿ. ಈ ತಳಿ ಇದು ಹೆಂಗಾರು ತಯಾರು ಮಾಡಿದ್ದಾರು ಏನಿರಬೇಕು. ಇದೇನೈತಿಲ್ಲ SNK 13-374 ಮೂರನೇ ಕುಳಿ ನೋಡ್ರಿ. ಅದು ಈ ನಮ್ಮನೆ ಎಷ್ಟು ವೇಗವಾಗಿ ಬೆಳಿತೈತೆ ಅಂದ್ರೆ, ನಾನು ಇದನ್ನು ವಿಡಿಯೋ ಮಾಡೋದು ಇದು ಮೂರನೇದ್ರಿ. ಇದು ತಳಿದ್ರಿ. ಎಟ್ಟರಿ ಇದ್ರ ಶರೀರದಾಗ ಎಟ್ಟರಿ ಇದನ್ನು ಇರ್ಬೇಕು ರೀ, ತಾಕತ್ತು ಇರ್ಬೇಕು ತರ್ತಾರಲ್ಲ ರೀ. ಹಂಗೆ ಈ ನಮ್ಮನೆ ಫಾಸ್ಟ್ ಹೋಗ್ತೈತಿ ಅದು. ಬಟ್ ಇದಕ್ಕೇನು ಮೊದಲೊಂದು ಏನೈತಿ ಅಂದ್ರೆ, ಸೂರ್ಯ ಈಗ ಸ್ಟೆಪ್ ಬೈ ಸ್ಟೆಪ್ ಏನೈತಿ ಉತ್ತರಾಯಣ ಆಗ್ಲತ್ತೇನು, ಹಿಂಗಾಗಿ ಅಂತಿ ಭಾಳ ವೇಗಲಿ ತೊಗೊಂಡು ನೋಡ್ರಿ. ಏನು ಈಗ ಬಗಲ್ ಹರಿದನ ಏನೋ ಸ್ಟಾರ್ಟಿಂಗ್ ಹರಿದನ ಇದು ಬೋಧಿರ್ಸೋ ಮಟ್ಟಕ್ಕೆ ಬಂದುಬಿಡ್ತೀರಿ. ಅದು ನಿಮ್ಮ ನೋಡ್ರಿ, ನಾನು ಎಲ್ಲ ಈ ವಿಡಿಯೋದವರೆ ಇದು ಮೂರನೇ ವಿಡಿಯೋ ರೀ ಇದನ್ನು ಮಾಡೋದು ರೀ. ಅದ್ರೊಳಗೆ ಇದು ನೋಡಿ, ಅದು ಎಷ್ಟು ಕಟಾನ್ ಕಟ್ಟಿ ಒಂದು ತಿಂಗಳು ಆಯ್ತು ರೀ. ಅದಕ್ಕೆ ಇನ್ನೂ ಒಂದು ದಿವ್ಸ ಕಡಿಮೆನೇ ಐತೆ ರೀ, ಹೆಚ್ಚಾಗಿಲ್ಲ ರೀ. ಈ ನಮ್ಮನೆ ಬೆಳೆಯಾಕೈತಿ ನೋಡ್ರಿ. SNK 13-374 ಒಂದು ತಿಂಗಳಕ್ಕಿನ್ನ ಒಂದು ದಿವಸ 2 ದಿವಸ ಕಮ್ಮಿ ಐತಿ. ಆ ಬೆಳೆ ರೀ ಅದು ಮೂರನೇ ಕುಳಿ ನೋಡ್ರಿ. ನೋಡ್ರಿ, ಅದು ಜನ ಯಾಕೆ ಇದನ್ನು ಇಷ್ಟಪಡ್ತಾರಂದ್ರೆ, ಹೆಚ್ಚು ತಳಿ ಇದಕ್ಕೆ ಒಂದನೇದು ಗರಿ ಬರೋಂಗಿಲ್ಲ, ಎರಡನೇದು ಅತಿ ಭಾಳ ವೇಗವಾಗಿ ಎಲ್ಲ ತಳಿಗಳಿಗಿಂತ ಹೈಯೆಸ್ಟ್ ತಳದಾಗ ಬೆಳವಣಿಗೆ ಐತ್ರಿ. ಅದು ಮುಂದಿನ ಐತಿ ನಿಮಗೂ ಗೊತ್ತೈತಿ, ಯಾರ್ಯಾರು ಹೆಂಗೆ ಬೆಳೆಸಿರ್ತಾರದ. ತಳದಾಗಂತೂ ಭಾಳ ಹೈ ಸ್ಪೀಡ್ಲಿಂದ ಹೋಗ್ತೈತಿ ಅದು. ಮತ್ತು ಹಿಂಗಾಗಿ ಇನ್ನೊಂದು ಏನಾಗತೈತಿ ರೀ, ದಿವಸಗಳು ಕಮ್ಮಿ ಇರ್ತಾವ್ರಿ, ಹೆಚ್ಚು ಕಮ್ಮಿ. ಈಗ ಯಾರು ಜನವರಿ ತಿರ್ತಾರೆ, ಯಾರು ಫೆಬ್ರವರಿಗೆ ಬರ್ತಾರೆ, ಯಾರು ಮಾರ್ಚಿಗೆ ಬರ್ತಾರೆ. ಲಾಸ್ಟ್ ಇದಕ್ಕಿಂತ ಮುಂದಂತೂ ಯಾರು ಹಚ್ಚಕ್ಕೆ ಹೋಗ್ಬೇಡ್ರಿ. ಇಂಥರ ಇದು ಏನಾಗ್ತೈತಿ, ಮಣ್ಣು ಉಪ್ಪೇರು ಸಾಧ್ಯತೆ ಹೆಚ್ಚಿರ್ತಾವೆ. ಕರಿ ಮನೆಯವ್ರು ಮಡ್ಡಿ ಮನೆಯವ್ರು ಜರ ನಡಿತೈತಿ. ಕರಿ ಮನೆಯವ್ರಿಗಂತ ಸ್ವಲ್ಪ ಹುಷಾರ್ಲಿ ವಿಚಾರ ಮಾಡ್ಕೊಂಡು ಇದು ಮಾಡಿರಿ. ಆದರೆ ಇನ್ನೊಂದು ಹೆಂಗೆ ಆಗ್ತೈತಿ ಅಂದ್ರೆ, ಅತಿ ವೇಗವಾಗಿ ಬೆಳಿತೈತಿ ಅದು. ಹೆಚ್ಚು ಕಡಿಮೆ ನಯಾಮಯ ಅವ್ರಿಗೊಂದು 50 ಟನ್ ರೀ. ನವಂಬರ್ ಡಿಸೆಂಬರ್ಗೆ ಅಂದ್ರೆ 50 ಟನ್ ರೀ ಅಂತೂ ಆರಾಮ್ ಸಿರಿ ಕುಂಡಿರ್ತೈತಿ. ಅದು ಬರೀ 7 ತಿಂಗಳು 8 ತಿಂಗಳಾತನು ಈ ನಮ್ಮನೆ ಬೆಳವಣಿಗೆ ಸ್ಪೀಡ್ ಐತಿ. ಮತ್ತು ಈ ಜಾಗದಾಗ ಬೇರೆ ಯಾವ್ದಾರು ತಳಿ ಹಾಕಕ್ಕೆ ಹೋದ್ರೆ ಒಟ್ಟು ನಡೆಯಂಗಿಲ್ಲ. ಯಾಕಂತ ಕೇಳ್ರಿ, ಅದು ಟಿಲ್ಲರ್ ಹೊಡಿದ್ವಾ, ಅದು ಹೊಡಿದು ಇದು ಹೊಡಿದು ಹಿಂಗಾಗಿ ಅದು ಟೈಮ್ ವೇಸ್ಟ್ ಆಗ್ತೈತಿ. ನೀವು ನವಂಬರ್ ಡಿಸೆಂಬರ್ಗೆ ನೋಡಿದ್ರೆ ಏನಾಗ್ತೈತಿ, ಈಗ ಸಾಲು ಹೊಡ್ಯಾಕೆ ಬಂದಿರ್ತೈತಲ್ಲ, ಅದಕ್ಕಿಂತ ಸ್ವಲ್ಪ ಜರ ಎತ್ತರ ಆಗಿಬಿಡ್ತಾವೆ. ಇದು ಹೆಂಗಾಗ್ತೈತಿ ಅಂದ್ರೆ ರೀ, ಇದೊಂದು ಕಟಾವು ಮಾಡೋದು ಇದೊಂದು ಪಡ ಆಯ್ತೈತಿ ಆ ಥರ ಗೊತ್ತೇನು ರೀ, ಆ ಟೈಪ್ ಇದು ಎತ್ತರಕ್ಕೆ ಬಂದುಬಿಡ್ತೈತಿ. ಹಿಂಗಾಗಿ ಏನೈತಿಲ್ಲ ಅತಿ ವೇಗವಾಗಿ ಬೆಳೀತಂತ ತಳಿ ನೋಡ್ರಿ. ಅದು ಇವೇನು ಇದಕ್ಕೆ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇದು ಏನು ರೀ, ಇದು ಒಟ್ಟು ಇದು ಬಡ್ಡಿನ ಫೇಲ್ ಆಗಂಗಿಲ್ಲ ರೀ. ಅದು ಒಟ್ಟು ಎಷ್ಟು ಕುಳಿ ಕಾಯ್ತಿರಿ ಹಂಗೆ ಇರೋದೈತಿ. ಅದು ನಾವು ಹಾಕಿ ಇದು ಮಾಡೋದಲ್ಲ ರೀ, ತೆಗಿದ್ರಿ ರುಟ್ರು ಹೊಡೆದ ಸಹಿತ ಹೋಗಂಗಿಲ್ಲ ರೀ. ಆ ಜಾತಿದ್ರಿ. ಇದಕ್ಕೆ ಗೊಣ್ಣೆ ಹುಳ ಅಂತೂ ಒಟ್ಟೆ ಹತ್ತಂಗಿಲ್ಲ ರೀ. ಇದೇನು ಹತ್ತೈತಿ ರೀ ಗೊಣ್ಣೆ ಹುಳ ಇದಕ್ಕೆ. ಇದು ಏನು ನಮ್ಮನೆ ಬುಚ್ಚು ಒಟ್ಟು ಹೊಡ್ಕೊತ ಹೋಗ್ತೈತಿ ರೀ. ಅದು ಹಿಂಗಾಗಿ ಇದು ಪ್ರತಿ ವರ್ಷದಿಂದ ವರ್ಷ ಹಂಗೆ ಹೆಚ್ಚಾಗಲ್ಲ, ಇದಕ್ಕೆ ಕಮ್ಮಿ ಆಗವಲ್ದು. ಕಟ್ ಮಾಡಿ ತೆಗಿದ್ರಿ ಅದನ್ನು. ಮತ್ತು ಅಲ್ಲಿ ಬ್ಯಾಡ್ಡಿ ಹೋಯ್ತು, ಇಲ್ಲಿ ಬ್ಯಾಡ್ಡಿ ಹೋಯ್ತು, ಅದು ಶಿಲಿಂದ್ರ ಇತ್ತು, ಇದು ಶಿಲಿಂದ್ರ ಇತ್ತು, ಯಾವ ಶಿಲಿಂದ್ರೆಲ್ಲ ಏನಿಲ್ಲ ರೀ ಅದಕ್ಕೆ. ಹಿಂಗಾಗಿ ಅಂತ ಈ ತಳಿಗಳು ಹೆಚ್ಚಾನೆ ಐತಿ. ಮಡಿಸಾಲದವ್ರು ಇದನ್ನು ಭಾಳ ಆಯ್ಕೆ ಮಾಡ್ಕೋತಾರೆ. ಇದನ್ನು ಅವ್ರು ಇಷ್ಟನ್ನು ಪಡ್ಲತ್ತಾರೆ. ಈಗ ನಿಮ್ಗೆ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ರೀ, ಈಗ ಇದು ಒಂದು 50-60% ಅಂದರೂ ಆವರ್ಸ್ಕೊಂಡೈತಿ ರೀ ಅದು ಎಲ್ಲ ಕಡೆ. ಈ ಕೆಲವೊಂದು ತಳಿಗಳು ಇದೇನು ಸಟ್ ಇದ್ರ ಬೇರೆ ತಳಿಗಳಿಗೆ ಆಸ್ಪತ್ರೆ ಇಲ್ರಿ ಇಲ್ಲಿ, ಆ ನಮೂನೆ ಆಗೈತಿಗ. ಹಿಂಗಾಗಿ ಫಸ್ಟಕ್ಕೆ ಒಂದು ವರ್ಷ ನಮ್ಮ ಜನರಿಗೆ ಗೊತ್ತಿಲ್ಲ, ಇದ್ರ ಬದಲು ಮಾಹಿತಿ ಇಲ್ಲ. ಅದು ಪೊಕ್ಕ ಹಿಂಗೆ ಬತ್ತು, ಇದು ಬತ್ತು, ಹಿಂಗೆ ಅನ್ಕೋತ ಎಲ್ಲರೂ ಕೂತಿರು. ಅದ್ರ ಬದಲು ಹೇಟ್ ಮಾಡಿರು, ಎಲ್ಲ ಆಯಿತು. ಆದ್ರೆ ಅದನ್ನ ಜನ ಒಂದಿಷ್ಟು ಮಂದಿ ನಾವು ಹೇಳಿದ್ವು, ಈ ತಳಿ ಉಳಿಸುವರಿ, ಇದು ಭಾಳ ಚಲೋ, ಮುಂದೆ ನಿಮಗೆ ಮಾಹಿತಿ ಸಿಗ್ತೈತಿ ಅಂತಂದು ಹೇಳಿದ್ವು. ಆ ಪ್ರಕಾರ ಜನ ಒಂದೊಂದು ಅಲ್ಲಿಗೆ ಒಂದು ಗದಿ, ಅದಕ್ಕೆ 2 ಗದಿ ಇಟ್ಕೊಂಡ್ರು. ಇಟ್ಕೊಂಡು ಕಿಸಿಂದ ಅದನ್ನ ಮಲ್ಟಿಪ್ಲೈ ಮಾಡ್ಕೋತ ಅದನ್ನಂತೆ ಪುನಃ ಅದನ್ನ ತೊಗೊಂಡು ಹಂಗೆ ಹೋದ್ರಿ.
ನಾವು ಅಂದಂಗೆ ಅದು ಹಂಗೆ ಐತೆ ರೀ. ಮುಂದೊಮ್ಮೆ ಹೆಸರು ಮಾಡ್ತೈತಿ ನೋಡಿಕೆ ತಂದಿದ್ದೀವಿ ರೀ. ಆ ಟೈಪ್ ಇದು ಹೆಸರು ಮಾಡೋ ಸ್ಟೇಜ್ಗೆ ಬಂದೈತಿ ನೋಡ್ರಿ ಅದು. ಇದಂತೂ ಹೇಳೇನು ರೀ, ದಿವಸ ಕಮ್ಮಿ ಇದ್ರೂ ನಡೆಯುವಂಥ ತಳಿ ರೀ ಅದು. ಮತ್ತು ಹೂವು ಅಂತ ಆಡಂಗಿಲ್ಲ, ಒಂದು ಜರ 4 ದಿನ ಹೆಚ್ಚು ಕಮ್ಮಿ ಆದರೂ ನಡಿತೈತಿ. ಮತ್ತು ಈ ಕಬ್ಬ ಕಟಾವು ಮಾಡೋಕೆ ಯಾರು ಬೇಕಾದ್ ಬರ್ತಾರೆ, ಅಗದಿ ಈಜಿ ಐತಿ ಕಟಾವು ಮಾಡೋಕೆ. ಮತ್ತು ಲಾಸ್ಟ್ ಅವ್ರಿಗೆ ವಾಡಿ ಸಹಿತ ಸಿಗ್ತೈತಿ ಅದು. ಲಾಸ್ಟ್ ಕೊನೆ ಹೆಂತಿನ ಕಡ್ಸಕ್ಕೆ ಕೂತ್ರು ನೋಡಿರಿ, ಆ ಟೈಪ್ ಐತಿರೋದು ಈ ತಳಿ ನೋಡಿರಿ. ಇದು ಭಾಳ ರೈತರು ತಳಿಯತ್ತಾರಲ್ಲ, ಅದು ಹೊಂದತ್ತು ನೋಡ್ರಿ. ಯಾಕಂದ್ರೆ ಒಳಗೊಬ್ಬರು ನನಗೆ ಎತ್ತಿರ್ತಾರೆ, ಬೆಂಡದು ಆಗ್ತೈತಿ ಒಳಗೆ ಮಿತ್ತೆ, ಬೆಂಡ್ ಆಗೋದು ಬಿಡೋದು ಅದು ಅವ್ರ ತಪ್ಪು ರೀ. ಅದು ಅವ್ರ ತಮಗಂತ ಸರಿಯಾಗಿ ಅದಕ್ಕೆ ಆಹಾರ ಚಂದಂಗೆ ಕೊಟ್ಟರೆ ಅದು ಹೊಟ್ಟೆ ಆಗಂಗಿಲ್ಲ, ಗರಿ ಅಂತೂ ಮೊದಲು ಬರೋಂಗಿಲ್ಲ. ಈ ತಳಿ ಹಚ್ಕೋಬೋದು ನೋಡ್ರಿ. ಇದು ನೋಡ್ರಿ, ಈಗ ಬಗಲ್ ಹರಿದಾರ ನೋಡ್ರಿ, 3ನೇ ತಲೆಮಾರು ತಾರಲ್ಲ, 3ನೇ ಕುಳಿ ನೋಡ್ರಿ. ಏನು ಮನೆ ಇದು ನೋಡ್ರಿ, ಬಗಲ್ ಹರಿದದ್ರಿ. ಸೈಡಿಗೆ ನೋಡ್ರಿ, ಈ ಸೈಡ್ ಏನೈತಿ ಇನ್ನು ಗೊಬ್ಬರ ಹಾಕೋರ್ದಾರು. ಈ ಸೈಡ್ ಈ ಟೈಪ್ ಈ ಎಲ್ಲರೂ ಬಗಲ್ ಹರಿದ ಇದು ಮಾಡಿ ನೀರು ಕೊಡೋರು ಇದ್ದಾರೆ, ಇದು ಬಗಲ್ ಹರಿಯಾಕೆ ಸಹಿತ ಬಿಡುವಲ್ದು ಆ ಟೈಪ್. ಇದು ವೇಗವಾಗಿ ಬೆಳ್ಕೊತ ಹೊಂಟೈತಿ ನೋಡ್ರಿ. ಅದು ಬೆಸ್ಟ್ ತಳಿ ರೀ ನೋಡ್ರಿ. ಅದೇನು ರೀ ನೋಡಿ, ಈ ತಳಿ ಏನೈತಿರಲ್ಲ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ತಿಂಗಳಾಗ ಮಾಡಿದಂತೂ ಭಾಳ ಬೆಸ್ಟ್ ಟೈಮಿಂಗ್ ಸಿಕ್ಕಂಗೆ ಆಗ್ತೈತಿ. ಮತ್ತು ಭಾರಿ ಇಳುವರಿನೂ ಕೊಡ್ತೈತಿ ರೀ ಅದು. ನೋಡಲ್ಲ ಯಾವ ರೀತಿ ಬೆಳೆದೈತಿ ರೀ ಅದು. 3ನೇ ಕುಳಿ ಕರಿ ರೀ ಅಂತ. ನಿಮ್ಗೆ ಹೆಚ್ಚು ಕಡಿಮೆ ಏನೋ ಲೇಟ್ ಆಗೈತಿ ಅಂದ್ರೂ ನಡಿತೈತಿ. ಎಲ್ಲಿ ತನಕ ನಿಮ್ಗೆ ಮಾರ್ಚ್ ಇದ್ರ ತನಕ ನಡಿತೈತಿ. ಅದು ಯಾರಿಗೆ ಗೊತ್ತಂದ್ರೆ ದಂಡಿಗೆ ಬಂದಂಗೆ. ಈಗೇನು ಜಾನ್ವರಿ ಮುಂದೆ ಏನು ಬರ್ತಿರಲಿಲ್ಲ, ಹಚ್ಚವ್ರು ಮಡ್ಡಿ ಇದ್ರವ್ರು ಹಚ್ಚೋದು ನೀವು. ಯಾಕಂದ್ರೆ ಕರಿ ಮಣ್ಣು ಬಿಟ್ಟು ಚೇಂಜ್ ಇದ್ದವ್ರು. ಯಾಕಂತ ಕೇಳಿ, ಕರಿ ಮಣ್ಣಿನಾಗ ಲವಣಾಂಶಗಳು, ಈ ಭೂಮಿ ಅಂದ್ರೆ ಈ ಕಪ್ಪು ಮಣ್ಣಿನಾಗ ಸಾವಯವ ಪದಾರ್ಥ ಜಾಸ್ತಿ ಇರ್ತೈತಿ, ಪೋಷಕಾಂಶಗಳು ಹೆಚ್ಚಿರ್ತಾವೆ. ಹಿಂಗಾಗಿ ಏನೈತಿ, ನೀರು ಏನಾಗತೈತಿ ಅರ್ಗಾಗೋತಿ ಅದು ಆ ಥರಲ್ಲ. ಹಂಗೆ ಆಯ್ತಲ್ಲೋ, ಮಣ್ಣಿನೊಳಗಿಂದ ಮ್ಯಾಲಿನ ಟೆಂಪ್ರೇಚರ್ ಹೆಚ್ಚಾಯ್ತಲ್ಲೋ ಮಣ್ಣಿನಾಗಿಂದು. ಈ ಹೆಂಗೆ ನೀವು ಮನ್ಯಾಗ ಬೋಗಾಣಿಗೆ ನೀರು ಉಲ್ಟಾ ಬಡಿತಿರ್ತಾರಲ್ಲ, ಹಂಗೆ ಎದ್ದು ಬರ್ತಿರ್ತೈತಿ. ಅಂಥ ಟೈಮ್ದಾಗ ಏನಾಗೈತಿ, ಉಪ್ಪೆಲ್ಲ ಬಂದು ಮ್ಯಾಲೆ ಕುಂಡ್ತೈತಿ. ಮಿನ್ರಲ್ ಇದ್ದಿದ್ದಟ ಸೂರ್ಯನ ಕಿರಣ ಕಡೆ ಏನಂತ ಪೋಲಾಗಿ ಹೋಗ್ಲಾಕತ್ತೈತಿ. ಹಿಂಗಾಗಿ ಉಪ್ಪಾಗೋ ಸಾಧ್ಯತೆ ಇರ್ತೈತಿ. ಕರಿ ಮಣ್ಣವರು ಒಟ್ಟು ಏನಂತ ಜಾನ್ವರಿ ಮುಂದೆ ಇದನ್ನು ಹಚ್ಚಕ್ಕೆ ಹೋಗ್ಬೇಡ್ರಿ. ಮಡ್ಡಿ ಅವ್ರ ಏನಂತ ಯಾವಾಗ ಬೇಕಾದ್ರೆ ನಡಿತೈತಿ, ಇದನ್ನು ಬೇಕಾದಂಗೆ ಅವ್ರು ಹಚ್ಕೋಬೋದು. ಹಿಂಗಾಗಿ ಈ ತಳಿ ಅಂತರೂ ಅಗದಿ ಏನಂತ ಈ ಸದ್ಯಕ್ಕಂತರೂ ಯವ್ವನ ಆಗೈತಿ ಇದು ಅಂತ. ನೀವು ಬೇಕಾದಂಗೆ ಇದನ್ನು ನೀವು ಎಲ್ಲ ಕಾಲಕ್ಕೂ ನಾಟಿ ಮಾಡ್ಕೊತಾರಲ್ಲ, ಹಂಗೆ ಮಡ್ಡಿ ಮಣ್ಣದವರು ಮಾಡ್ಕೋಬೋದು. ಹಿಂಗೆ ಐತಿ. ನಿಮ್ಗೆ ಇನ್ನು ನಿಮ್ಮ ಮತ್ತೆ ಮುಂದಿನ ವಿಷಯ ತೊಗೊಂಡು ನಾ ಮತ್ತೆ ಬರ್ತೀನಿ ಅನ್ನಕತ್ತಕ್ಕೆ ಅಂತೀರಿ. ನಮಸ್ಕಾರ.